ಶ್ರೀಮತಿ ಶ್ರೀಮತಿ. ಸಂಜೆ ಸೂರ್ಯನೇ ನನದೊಂದು ಬೇಡಿಕೆ, ಬೇಗ ಮುಳುಗಿ ಬೇಗ ಎದ್ದು ಬಾ. ಚುಕ್ಕಿ ಚಂದ್ರನೇ ವಿಳಂಬ ಏತಕ್ಕೆ, ಬೇಗ ಬೆಳಗ್ಗೆ ಬೇಗ ಹೋಗು ಬಾ. ಹೇ ಬೀಸು ಗಾಳಿ, ಈಗ ಬೇಗ 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 ಹೆಚ್ಚಿ ಹಾಕು. ಹೇ ಅವಳು ಕಾಲ, ನಿಂತು 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 ಹೋಗೋದು ಸಾಕು. ನಮ್ಮವರಿಗೆ ಕಾಯುತ್ತಿರುವೆ ನಿಮಗೆ ಕಾಣದೆ. ಗೌಡ್ರ ನಿಮಗೆ ಎಷ್ಟು ಸಲ ಹೇಳಿದೀನಿ, ಹೇಳಕ್ಕೆಲ್ದೆ ನನ್ನ ಹಿಂದೆ ಬಂದು ನಿಂತ್ಕೋಬೇಡಿ ಅಂತ. ಕೇಳಿದ್ರೆ ಕೈಗೆ ಕೆರೆ ಬತ್ತವಲ್ಲ. ಏನೋ ಬಂದದ್ರಿ? ಅಲ್ಲ ಮಧುರವ್ರ, ನೀವು ಶಾನೆ ಖುಷಿಯಾದಾಗ ಈ ತರ ಕುಣಿತಿದಾರೆ ಅಂತ ಗೊತ್ತಾಯ್ತು. ಇವತ್ತು ಯಾವ ಖುಷಿ ಕುಣಿತಾ ಇದಾರಿ? ಹೌದು ಗೌಡ್ರೆ, ಇವತ್ತು ನಾನು ತುಂಬಾ 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 ಖುಷಿಯಾಗಿದ್ದೀನಿ. ನಿಮ್ಮ ಖುಷಿಗೆ ಕಾರಣ ಏನಂತ ನನಗೂ ಗೊತ್ತಾದ್ರೆ ನಾನು ಖುಷಿ ಪಟ್ಬಿಡ್ತೀನಿ. ಅದು ನಾಳೆ ನನ್ನ ಕ್ಲಾಸ್ಮೇಟ್ ಮನೆಗೆ ಬರ್ತಿದ್ದಾರೆ. ನಿಮ್ಮ ಕ್ಲಾಸ್ಮೇಟು ಸ್ತ್ರೀಲಿಂಗವ ಪುಲ್ಲಿಂಗವ? ಪುಲ್ಲಿಂಗ. ಮಧುರವ್ರ, ನಿಮ್ಗೆ ಕಾಲೇಜ್ಲಿ ಗಂಡೈಕ್ಳು ಬೇರೆ ಫ್ರೆಂಡ್ ಆಗಿದ್ರಾ? ಹೌದು, ತುಂಬಾ ಜನ ಇದ್ರು. ಆದ್ರೆ ನಾನು ಅವ್ರು ಯಾರಿಗೂ ಕೇರ್ ಮಾಡಿರ್ಲಿಲ್ಲ. ಆದ್ರೆ ನಾಳೆ ಬರ್ತಿದ್ದಾರಲ್ಲ, ಅವರು ನನ್ನ ಫಸ್ಟ್ ಬಾಯ್ ಫ್ರೆಂಡ್. ಬಾಯ್ ಫ್ರೆಂಡ? ಹೌದು ಗೌಡ್ರೆ, ನಾವು ಜೊತೆಲೆ ಓದಿದ್ವಿ, ಜೊತೆಲೆ ಆಟ ಆಡ್ತಿದ್ವಿ, ಒಂದೊಂದ್ಸಲ ಜೊತೆಲೆ ಊಟನೂ ಮಾಡ್ತಿದ್ವಿ. ಈಗ ಮನ್ಸು ಹಗುರ ಆಯ್ತು. ಯಾಕೆ ಗೌಡ್ರೆ? ರೋದ್ನೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಕಂಬುಡಿ. ಏನಿವತ್ತು ನನ್ನ ಬಗ್ಗೆ ಇಷ್ಟೊಂದು ವಿಚಾರಿಸ್ಕೊತಿದ್ದೀರಾ? ನಿಮ್ ಬಾಯ್ ಫ್ರೆಂಡ್ ಬರ್ತಾನ ಅಂದ್ರಲ್ಲ, ಅದಕ್ಕೆ. ಯಾಕೆ ಗೌಡ್ರೆ, ನನ್ನ ಮೇಲೆ ನಂಬಿಕೆ ಇಲ್ವಾ? ಮಧುರವ್ರ, ನಿಮ್ಮಲ್ಲಿ ಚಾನೆ ನಂಬಿಕೆ ಅದ, ನೊಂದ್ಕೋಬಾರ್ದು ಅಂತ ಕೇಳ್ತಾ ಇದ್ದಿ. ನನ್ನ ಬಾಯ್ ಫ್ರೆಂಡ್ ನನ್ನ ನೋಡಕ್ ಬಂದ್ರೆ ನೀವ್ಯಾಕೆ ನೊಂದ್ಕೋತೀರಾ? ಆ ಪೋಸ್ಟ್ ನನಗೆ ಸಿಕ್ನಿಲ್ವಲ್ಲ ಅಂತ. ಏನಂದ್ರೆ? ಮಧುರವ್ರ, ನೀವೀಗ ಮದುವೆ ಆಗಿದ್ದೀರಿ, ಯಾರ್ಯಾರನೋ ಬಾಯ್ ಫ್ರೆಂಡ್ ಅಂತ ಅಟ್ಟಿಗೆ ಕರ್ಕೊಂಬಂದ್ರೆ ಅಣ್ಣಪ್ಪನವ್ರ ಮನ್ಸಿಗೆ ನೋವಾಗಲ್ವಾ? ಜಾನಿಗೆ ಬೇಜಾರಾಗುತ್ತೆ ಅಂತ ಅಪರೂಪಕ್ಕೆ ನನ್ನ ನೋಡಕ್ ಬರ್ತಿರೋ ಫ್ರೆಂಡಿಗೆ ಬೇಜಾರು ಮಾಡ್ಲಾ? ಇದಕ್ಕೇನಾದ್ರೂ ಅವ್ರು ಅಪೋಸ್ ಮಾಡಿದ್ರೆ ಜಾನಿನೇ ಬಿಡ್ತೀನಿ ಹೊರತು ನನ್ನ ಬಾಯ್ ಫ್ರೆಂಡ್ನ ಬಿಡಲ್ಲ. ಗಂಡನ ಮುಂದೆ ನನ್ಗೆ ಇನ್ನೊಬ್ಬ ಗಂಡಸ ಇಷ್ಟ ಅಂತ ಹೇಳ್ತಿದ್ಯಲ್ಲ, ನೀನ್ ತಲೆಯಲ್ಲಿ ಬುದ್ಧಿ ಇಲ್ವಾ? ಬುದ್ಧಿ ಇರೋದಕ್ಕೆ ನಿಮ್ಮ ಹತ್ರ ಸತ್ಯ ಹೇಳ್ತಿರೋದು. ಮಧು, ನಾನೆಲ್ಲ ಮರ್ತು ನಿನ್ ಜೊತೆ ಆರಾಮಾಗಿದ್ದೀನಿ ತಾನೆ? ಜಾನಿ, ನೀವೇನ್ ಮಾಡ್ತಿದ್ದೀರಾ? ನನಗೆ ಗೊತ್ತು ಮಧು, ಕಾಲೇಜ್ ಡೇಸಲ್ಲಿ ಅವ್ನು ನಿನ್ನಿಂದ ಹೇಗೆ ಸುತ್ತುತ್ತಿದ್ದ ಅಂತ. ನಾನು ಅದನ್ನೆಲ್ಲ ಮರ್ತಿಲ್ವಾ? ಅದ್ ನಂಗೂ ಗೊತ್ತು. ನನ್ನ ಹಿಂದೆ ಪ್ರೀತಿಗೋಸ್ಕರ ನಾಯಿ ತರ ಸುತ್ತುತ್ತಿದ್ದ, ಅದಕ್ಕೋಸ್ಕರ ನನ್ನ ಹತ್ರ ಬೈಸ್ಕೊಂಡು ಇದ್ದಾನೆ, ತೀರಾ ಕೋಪ ಬಂದಾಗ ಹೊಡೆಸ್ಕೊಂಡು ಇದ್ದಾನೆ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಮನೆಗೆ ಯಾಕೆ ಬರ್ಬೇಕು? ಜಾನಿ, ಪಾಸ್ಟ್ ಇಸ್ ಪಾಸ್ಟ್, ಬಿ ಪ್ರಾಕ್ಟಿಕಲ್. ಅವತ್ತು ಅವನ ಹತ್ರ ದುಡ್ಡು ಇರ್ಲಿಲ್ಲ, ಅದಕ್ಕೆ ರಿಜೆಕ್ಟ್ ಮಾಡಿದ್ದೆ. ಆದ್ರೆ ಇವತ್ತು ಅವನು ಕೋಟ್ಯಾಧಿಪತಿ. ಅಂದ್ರೆ ನಿನ್ ಮಾತಿನ ಅರ್ಥ? ನಾನ್ ಮಾಡಿದ ಅವಮಾನನ ಚಾಲೆಂಜ್ ಆಗಿ ತಗೊಂಡು ಶ್ರೀಮಂತ ಆಗಿದ್ದಾನೆ. ಅದಕ್ಕೆ ಅವ್ನ ಕಂಡ್ರೆ ನಂಗೆ ತುಂಬಾ ಇಷ್ಟ. ಮಾತ್ಕ ಅವ್ನ ಇಷ್ಟ ಅಂತ ಹೇಳ್ಬೇಡ, ನನಗೆ ಕಷ್ಟ ಆಗುತ್ತೆ. ಯಾಕೆ? ನಿಮ್ಗೆ ಒಂಥರ ದುಡಿಯೋ ಯೋಗ್ಯತೆ ಇಲ್ಲ ಅಂತನಾ? ಮಧು, ನೀನ್ ನನಗೆ ತುಂಬಾ ಇನ್ಸಲ್ಟ್ ಮಾಡ್ತಿದ್ಯಾ. ಇನ್ಸಲ್ಟ್ ಮಾಡಿಸ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ದಿರೋರ್ಗೆ ಇನ್ಸಲ್ಟ್ ಮಾಡಿ ಏನು ಪ್ರಯೋಜನ ಇಲ್ಲ. ನೀವೇನ್ ಹೇಳಿದ್ರು ಅಷ್ಟೇ. ನಾಳೆ ನನ್ನ ಬಾಯ್ ಫ್ರೆಂಡ್ ನನ್ನ ಮನೆಗೆ ಬಂದು ನನ್ನ ಜೊತೆನೆ ಇರ್ತಾನೆ ಅಷ್ಟೇ. ಮಧು, ನಿಂತ್ಕೋ. ಮಧು, ಇದು ನೀನ್ ಒಪ್ಪಿನೇನ್ ತಾನೆ? ಫೈನಲ್ ಡೆಸಿಷನ್. ನಾಳೆ ಅವ್ನು ಬಂದಾಗ ನಾನ್ಸೆನ್ಸ್ ತರ ಬಿಹೇವ್ ಮಾಡೋದ್ ಬಿಟ್ಟು ಸ್ವಲ್ಪ ಡೀಸೆಂಟ್ ಆಗಿರಿ. ನನಗೆ ಎಲ್ಲಿ ಯಾವಾಗ ಹೇಗಿರ್ಬೇಕು ಅನ್ನೋದನ್ನ ನಿನ್ನಿಂದ ಕಲಿಯೋ ಅವಶ್ಯಕತೆ ಇಲ್ಲ. ನೀನ್ ನನ್ನ ಹೆಂಡತಿಯಾಗಿ ಈ ರೀತಿ ನಡ್ಕೊಳ್ಳೋ ಸ್ವಲ್ಪ ಇಷ್ಟ ಆಗ್ತಿಲ್ಲ. ಏನ್ ಮಾಡ್ಲಿ? ನೀವ್ ಕಾಲೇಜ್ ಟಾಪರು, ಮುಂದೆ ಲೈಫಲ್ಲಿ ನನ್ನ ಟಾಪ್ ಅಲ್ಲಿ ಇರ್ತೀರಾ ಅನ್ಕೊಂಡ್ ಮದ್ವೆ ಆದೆ. ಆದ್ರೆ ಅವತ್ತಿಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಕೃಷ್ಣ ಮದ್ವೆ ಆಗಿದ್ರೆ ಇವತ್ತು ಫಾರಿನ್ ಅಲ್ಲಿ ಆರಾಮಾಗಿ ಸೆಟಲ್ ಆಗ್ತಿದ್ದೆ. ಇಷ್ಟ ಇಲ್ಲ ಅಂದ್ಮೇಲೆ ಕಷ್ಟಪಟ್ಟು ನಾನು ಯಾಕೆ ಮದ್ವೆ ಆದೆ? ಅವನು ಮದ್ವೆ ಆಗ್ಬೇಕಾಗಿತ್ತು. ನೋಡೋಣ, ನಾಳೆ ಅವ್ನು ಬರ್ತಿದ್ದಾನಲ್ಲ, ಮನ್ಸ್ ಚೇಂಜ್ ಆದ್ರೂ ಆಗ್ಬೋದು. ಆಮೇಲೆ ಪುಟ್ಮನೆ, ನಾವು ಹೋಗಿದ್ ಬರ್ತೀನಿ ಕಮ್ಮೆ. ಸರಿ ಬಾಬಣ್ಣ, ಹುಷಾರು. ಬಾಬಣ್ಣ, ಎಲ್ಲಿಗೆ ಇಷ್ಟೊಂದು ಅಡ್ಜಸ್ಟ್ ಆಗೋಯ್ತಾ ಇದ್ದೀರಿ? ಅದು ಅಡ್ಜಸ್ಟ್ ಅಲ್ಲ ಕಮ್ಮೆ, ಅರ್ಜೆಂಟು. ಹಿಡಿದ್ರೆ ಜಾಡ. ಅದೇ ಎಲ್ಲಿಗೋಯ್ತಾ ಇದ್ದೀರಿ? ಆಮೇಲೆ ಪುಟ್ಮದಿ, ಗಂಟು ಎಲ್ಲಾರು ಹೊಂಟಾಗ ಸೀರೆ ಉಟ್ಕೊಂಡು ಹೆಂಗಸು ಅಡ್ಲಾಗ್ ಬಂದು ಎಲ್ಲಿಗೆ ಅಂತ ಕೇಳಬಾರ್ದು. ಹಂಗೆ ನೀರಿ ಬಂದ್ರಿ? ಎಲ್ಲಿಗೆ ಹೊಂಟಮೆ? ನೀವೇ ಹೇಳಿದ್ರಲ್ಲ, ಗಂಡಸು ಆಚೆ ಹೋಗ್ಬೇಕಾದ್ರೆ ಸೀರೆ ಉಟ್ಟಿರೋ ಹೆಂಗಸು ಅಡ್ಡ ಬಂದಂಗೆಲ್ಲ ಕೇಳಬಾರ್ದು ಅಂತ. ಅದಕ್ಕೆ ನಾನು ನಿಮ್ ತರ ಪಟಪಟಿ ಜಡ್ಡಿ ಹಾಕ ಬಂದು ಕೇಳ್ತೀನಿ. ಪುಟ್ಮದಿ, ನಿನಗೇನು ತಲೆಗಿಲ್ ಕೆಟ್ಟೋಗಿದ್ದೆ ಹೆಂಗೆ? ಮತ್ತೆ ಇನ್ನೇನ್ ಬಾಬಣ್ಣ, ಹೆಣ್ರಾದವಳು ಗಂಡ ಎಲ್ಲೋಯ್ತಾನೆ ಎಲ್ ಬರ್ತಾನೆ ಅಂತ ವಿಚಾರಿಸ್ಕೋಬೇಕು ತಾನೆ. ಇಲ್ಲಾಂದ್ರೆ ನಮ್ಮ ಅತ್ತೆ ಸುಮ್ನೆ ಬಿಟ್ಟಾರ. ಅಯ್ಯೋ,
ದಡ್ಡ ಬಡ್ಡೆತ್ತದೆ ನಿನಗೂ ನಮ್ಮ ಮಗುನಿಗೂ ಈಡು ಜೋಡು ಸರಿಯಾಗದೆ ಅಲ್ಲ ನಿನಗಾದ್ರೂ ಅಷ್ಟು ಬುದ್ಧಿ ಬೇಡವೊಮ್ಮೆ ನಾ ಎಂಟು ಹೋದನು ಇದೇ ಬಾಗಲು ಹೋಯ್ತೀನಿ ಇದೇ ಬಾಗಲು ಒಳಗೆ ಬರ್ತೀನಪ್ಪ. ಬಾಬಣ್ಣ ನೀವೇನ್ ಬಾಗ್ಲಲ್ಲಿ ಹೋಗಿ ಕಿಟಕಿ ನುಕ್ಕ ಬತ್ತೀರಿ ಅಂತ ಹೇಳದ್ನ ಹಂಗೇನಾರ ಮಾಡಿದ್ರೆ ಜನ ನಿಮ್ಮನ್ನ ಕಳ್ಳ ಅನ್ಕೊಂಡು ಎದ್ವತ್ತದು ನಾಲ್ಕು ಬಾರಿಸ್ತಾರೆ. ಎಲ್ಲಿಗೆ ಹೋಯ್ತಾ ಇದ್ದೀರಿ ಯಾವ ಕೆಲ್ಸದ ಮೇಲೆ ಹೋಯ್ತಾ ಇದ್ದೀರಿ ಅಂತ ಕೇಳ್ದಿ. ಏನ್ ಎಲ್ಲಾನು ನಿನ್ಗೆ ಹೋಗ್ಬಿಟ್ಟೆ ಮಾಡ್ಬೇಕಾ? ನನಗೆಲ್ಲ ಏಳಿ ಮಾಡ್ಬೇಕು, ಇಲ್ಲ ಅಂದ್ರೆ ನಮ್ಮ ಅತ್ತೆಯವ್ರಿಗೆ ಫೋನ್ ಮಾಡ್ತೀನಿ. ಬೇಡ ಕಮ್ಮಿ ಹೇಳ್ತೀನಿ. ಇವತ್ತು ನಮ್ಮ ಮಧುರ ಅವ್ರ ಬಾಯ್ ಫ್ರೆಂಡ್ ಬರ್ತಾವನೆ, ಅವನ ಮುಖ ಹೆಂಗಿದ್ದದು ಅಂತ ನೋಡಕ್ ಹೋಯ್ತಾ ಅವನಿ. ಬಾಬಣ್ಣ ಮಧುರ ಅವ್ರ ಬಾಯ್ ಫ್ರೆಂಡ್ ಬಂದ್ರೆ ನೀವ್ಯಾಕ ಅವ್ರು ನೋಡಕ್ ಹೋಗ್ಬೇಕು? ಈಗ ನಿನ್ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳಕ್ ಟೈಮ್ ಇಲ್ಲ, ಬಂದು ಮಾತಾಡ್ತೀನಿ. ಒಂಟಿ ಏನಮ್ಮೆ ನನ್ನನ್ನ ತಡಿಯೋ ಮಟ್ಟಕ್ಕೆ ಬೆಳೆದು ಬಿಟ್ಯಾ? ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ಮಾತಲ್ಲಿ ಜಾಗ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಈ ಗೌಡ ಯಾನಂತ ತೋರಿಸ್ಬೇಕಾಯ್ತದೆ. ಸಿಂಹ ಗರ್ಜಿಸಿದ್ರೆ ಕಾಡ್ ನಡಗುತ್ತೆ, ಈ ಗೌಡ ಗರ್ಜಿಸಿದ್ರೆ ನಾಡೇ ನಡುಗ್ತದೆ. ಅದು ಅಂಡರ್ಗ್ರೌಂಡ್ ಅಲ್ಲ ಕಮ್ಮಿ, ಅಂಡರ್ಸ್ಟ್ಯಾಂಡ್. ಹಿಡಿದ್ರೆ ಚಾಡ. ನೀವ್ ಹಿಂಗೇನಾದ್ರೂ ಆಚ್ಕೋದ್ರೆ ನಿಮ್ ಮಾನ ಮರ್ಯಾದೆ 3 ಕಾಸು ಕರಾಜ್ ಆಯ್ತದೆ. 3 ಕಾಸು ಕರಾಜಾರ 6 ಕಾಸು ಕೊಟ್ಬಿಟ್ಟು ತಗತ್ತೀನಿ ಬಿಡು. 6 ಕಾಸು ಕೊಟ್ಟು ತಗೊಳಕ್ಕಿಂತ ಮುಂಚೆ ಒಂದ್ಸಲ ನಿಮ್ ಈ ಆಸೆ ನೋಡ್ಕೊಳ್ಳಿ. ಹಾಯ್ ಕ್ರಿಶ್. ನೀವಾ? ಯಾರು ಅನ್ಕೊಂಡೆ? ಕ್ರಶ್ ಬಂದ ಅನ್ಕೊಂಡಿದ್ದೆ. ಅನ್ಕೋತೀಯ ಅಲ್ಲ, ನನ್ಗೋಸ್ಕರ ಯಾವತ್ತಾದ್ರೂ ಒಂದಿನ ನೀನ್ ಈ ರೀತಿ ರೆಡಿ ಆಗಿದ್ಯಾ? ಶೋಕೇಸ್ ಅಲ್ಲಿರೋ ಸುಮಾರು ಐಟಮ್ಸು ಮನೇಲಿ ಗೆಸ್ಟ್ ಬಂದಾಗ್ಲೇ ಹೊರಗೆ ಬರೋದು. ಹಿಂಗೆಲ್ಲ ಮಾತಾಡೋ ಅಂದ್ರೆ ಚೆನ್ನಾಗಿ ಮಾತಾಡ್ತೀಯಾ? ಅವ್ನ್ ಯಾವನ್ಗೋಸ್ಕರ ನೀನ್ ಈ ರೀತಿ ರೆಡಿ ಆಗೋ ಅವಶ್ಯಕತೆ ಇತ್ತಾ? ಅದ್ರಲ್ಲಿ ತಪ್ಪೇನಿದೆ ಜಾನಿ? ನನ್ನ ಫ್ರೆಂಡ್ನ ಸುಮಾರು ವರ್ಷ ಆದ್ಮೇಲೆ ಮೀಟ್ ಮಾಡ್ತಿದ್ದೀನಿ. ಅದು ಅಲ್ಲದೆ ಅವನೇನ್ ಪಕ್ಕದ ಬೀದಿಯಿಂದ ಬರ್ತಿಲ್ಲ, ಫಾರಿನ್ ಇಂದ ಬರ್ತಿದ್ದಾನೆ. ಅದಕ್ಕೆ ಅವ್ನ ಲೆವೆಲ್ ತಕ್ಕಾಗ ರೆಡಿ ಆಗಿದ್ದೀನಿ. ಇದಕ್ಕೆ ಹೇಳೋದು ಆನೆ ನಡೆದಿದ್ದೇ ದಾರಿ ಅಂತ. ನಾನು ನಿಮ್ ಕಣ್ಣಾಗ ಆನೆ ತರ ಕಾಣಿಸ್ತಿದ್ದೀನಾ? ಬರೀ ಆನೆ ತರ ಅಲ್ಲ, ಕೆಲವೊಂದ್ಸಲ ಮುಳ್ಳಂದಿ ತರನು ಕಾಣ್ತೀಯ. ಜಾನಿ, ದಿಸ್ ಇಸ್ ಟೂ ಮಚ್. ಗಂಟೆ ಶಬ್ದ ಕೇಳಿಸ್ತಿದ್ದಂಗೆ ಖುಷಿ ನೋಡು. ಹೋಗು, ನಿನ್ ಬ್ಯಾಡ್ ಫ್ರೆಂಡ್ ಬಂದ ಅನ್ಸುತ್ತೆ. That's not a bad friend. He's my boyfriend. ಕ್ರಿಶ್, ಗೌಡ್ರೆ ನೀವಾ? ಮಧುರವ್ರೆ, ಯಾನದು ಇವತ್ತು ರಾಜ್ಕುಮಾರಿ ತರ ರೆಡಿ ಆಗ್ಬಿಟ್ಟಿದಾರಿ. ನೆನ್ನೆನೆ ಹೇಳಿದ್ನಲ್ಲ ಗೌಡ್ರೆ, ಇವತ್ತು ನನ್ ರಾಜ್ಕುಮಾರ ಬರ್ತಾನೆ ಅಂತ. ಅಣ್ಣಯ್ಯಪ್ಪನವ್ರಿ, ಯಾನ ಇದು ನಿಮ್ಮ ಬಾಳು ಸಿಡ್ಲೊಡೆದಿರೋ ತೆಂಗಿನ ಮರದ ಥರ ಆಗ್ಬಿಡ್ತು. ನೋಡ್ರೆ, ತೂರಾಡೋ ಕುಡ್ಕೊಂಡು ಮುಂದೆ ಜೋರಾಗಿ ಫ್ಯಾನ್ ಹಾಕ್ಬೇಡಿ, ಸುಮ್ಮನೆ ಇದ್ಬಿಡಿ, ತೊಂದರೆ ಇಲ್ಲ. ಗೌಡ್ರೆ, ನಾನು ಇವತ್ತು ಹೇಗೆ ಕಾಣಿಸ್ತಿದ್ದೀನಿ? ನೋಡ್ತಿದ್ದೆ ಇಟ್ಕಲ್ಲಿ ಮುದ್ದ ಆಡ್ಬೇಕು ಅನ್ಸುತ್ತೆ. ಅಂದ್ರೆ ಬಂಗಾರದ ಗೊಂಬ ಥರ ರೆಡಿ ಆಗಿದ್ದಾರಿ ಅಂದಿ. ಅಣ್ಣಯ್ಯಪ್ಪನವ್ರಿ, ನಿಮ್ಗೆ ಗೊಂಬ ನೋಡಿದ ಇಟ್ಕಲ್ಲಿ ಏನ್ ಮಾಡಬೇಕು ಅನ್ಸಿದ್ದು? ಇಷ್ಟ ಆದ್ರೆ ಮುತ್ತಿಡ್ಬೇಕು ಅನ್ಸುತ್ತೆ. ನನಗೂ ಅದೇ ಅನ್ಸಿದ್ದು. ನೋಡ್ರೆ, ಅವಳನ್ನ ಹೊಗಳೋಕೆ ತೆಗಳೋಕೆ ಅಂತ ನಾನಿದ್ದೀನಿ. ನೀವು ಇಷ್ಟೊಂದು ಎಕ್ಸೈಟ್ ಆಗೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಇದ್ಬಿಡಿ. ಮಗ್ಲಲ್ಲಿ ಮಲ್ಗ ಇದ್ದಾಗ ಮೂಸ್ಬೇಡ ಅಂದ್ರೆ ಹೆಂಗೆ? ಏನೊಂದಂಗಾಯ್ತು? ನೀವ್ ಹೇಳೋದು ದಿಟ್ಟಕಂಬುಡಿ ಅಂದಿ. ಹಾಯ್ ಮಧು. ಹಾಯ್ ಕ್ರಿಶ್. ಹೌ ಆರ್ ಯು? ಐ ಆಮ್ ಗುಡ್. ಯು ಆರ್ ಲುಕಿಂಗ್ ಗುಡ್. ಯು ಡೂ ವೆರಿ ಸ್ಮಾರ್ಟ್. ಥ್ಯಾಂಕ್ ಯು. ಹಲೋ. ಎಷ್ಟು ಸರಿ ಹೇಳಿದ್ದೀನಿ ನಿನಗೆ, ಫೋನ್ ಮಾಡ್ಬಿಡಿ ನನಗೆ ಅಂತ. ನಾನು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಇಂಡಿಯಾಗೆ ಬಂದಿದ್ದು. ಏನಾ ಇವಾಗ ಮಾತಾಡಲಿಲ್ಲ ಅಂದರೆ 30 ಲಕ್ಷ ಲಾಸ್ ಆಗುತ್ತಾ? ಹೇ ಕಮಾನ್ಯ ಶಡ, ಜಸ್ಟ್ 30 lakhs. 30 ಲಕ್ಷ ಅಷ್ಟೇ ತಾನೆ? ಹೋದ್ರೆ ಹೋಗ್ಲಿ ಬಿಡ್ರಿ, ಇಡ್ರಿ ಫೋನು, ಡಿಸ್ಟರ್ಬ್ ಮಾಡ್ಬಿಡಿ. ಏನಪ್ಪನವ್ರಿ, 30 ಲಕ್ಷನ ಅಲಕ್ಷ ಮಾಡಿ ಮಾತಾಡ್ತಾವನೆ. ಅವನು ವಿಷಯ ನಮ್ಗೆ ಯಾಕೆ ಬಿಡಿ ಗೌಡ್ರೆ. ಏನ್ ಕ್ರಿಶ್, ತುಂಬಾ ಬ್ಯುಸಿ ಅನ್ಸುತ್ತೆ. ಏನು ಮಾಡಲಿ ಮಧು, ನನ್ನ ಬಿಸ್ನೆಸ್ ಹೆಂಗಿದೆ ಅಲ್ವಾ? ವೆರಿ ಗುಡ್. ನೀನು ಈ ರೀತಿ ನೋಡಕ್ ತುಂಬಾ ಖುಷಿ ಆಗ್ತಿದೆ. ಆದ್ರೆ ಏನಿದು 30 ಲಕ್ಷ ಲಾಸ್ ಆಗ್ತಿದ್ರು ಏನೋ ವರಿನೇ ಮಾಡ್ತಿಲ್ಲ. ಏನು ಹಿಂಗೆ ಕೇಳ್ತಾ ಇದೀಯಾ? 30 ಲಕ್ಷ ನನಗೆ ದೊಡ್ಡ ಅಮೌಂಟ್ ಅಲ್ವೇ ಅಲ್ಲ. ನಮ್ಮ ಮನೆ ನಾಯಿಗೆ ಹಾಕೋ ಫುಡ್ ಖರ್ಚದು. ನಾಯಿಗೆ ತಿನ್ನಕ್ಕೆ 30 ಲಕ್ಷ ಖರ್ಚು ಮಾಡ್ತಿದ್ದಾರೆ ಅಂದಮೇಲೆ ನೀವು ತಿನ್ನಕ್ಕೆ ಎಷ್ಟು ಖರ್ಚು ಮಾಡಿರಿ? ಅದನ್ನ ಲೆಕ್ಕ ಹಾಕಕ್ಕೆ ಅಂತಾನೆ ಒಬ್ಬ ಆಡಿಟರ್ ಇಟ್ಟಿದ್ದೀನಿ. ಹೌದು, ಯಾರು ಇವ್ರದ್ದು? ಅಷ್ಟು ಸಾರಿ, ಇವ್ರನ್ನ ಇಂಟ್ರೊಡ್ಯೂಸ್ ಮಾಡೋದೇ ಮರ್ತೋಗ್ಬಿಟ್ಟೆ. ಇವ್ರು ಗೌಡ್ರು ಅಂತ ನಮ್ಮ ಆಪೋಸಿಟ್ ಮನೇಲಿ ಇರ್ತಾರೆ. ಹ್ಞೂ ಕಣೆ, ಹೇಳಿ. ನಾನು ಶ್ರೀರಾಮಚಂದ್ರೇಗೌಡ, ಜೀವನ್ಕಾಯ್.
ಪಟಾಪಟಿ ಚಡ್ಡಿ ಬನ್ನಿ ವ್ಯಾಪಾರ ಮಾಡ್ತೀನಿ. ಓ ಇವ್ರು ಯಾರು ನಿನ್ನ ಅಸ್ಟೆಂಟಾ? ಎಕ್ಸ್ಕ್ಯೂಸ್ ಮೀ, ನಾನು ಅವಳ ಅಸಿಸ್ಟೆಂಟ್ ಅಲ್ಲ, ಹಸ್ಬೆಂಡ್. ಐಮ್ ಸಾರಿ ಮಧು, ನಾಟ್ ಎ ಗುಡ್ ಚಾಯ್ಸ್. ಏನ್ ಮಾಡ್ಲಿ ಕ್ರಿಶ್, ನಿನ್ ಲವ್ನ ರಿಜೆಕ್ಟ್ ಮಾಡಿದ್ದಕ್ಕೆ ಇಂಥವ್ರ ಜೊತೆ ಬಾಳೋದು ದೌರ್ಭಾಗ್ಯ ಬಂದಿದೆ ನಂಗೆ. ಮಧು, ದಿಸ್ ಇಸ್ ಟು ಮಚ್. ಜಾನಿ ಜಸ್ಟ್ ಶಟ್ ಅಪ್. ಕ್ರಿಶ್ ಬಾ, ನಿನ್ ರೂಮ್ ತೋರಿಸ್ತೀನಿ. ಮಧುರವ್ರೆ, ನನಗೊಂದು ಡೌಟು. ಏನ್ ಗೌಡ್ರೆ? ದುಡ್ಡು ಕೇರ್ ಮಾಡಿದಾರೋ ವ್ಯಕ್ತಿ ಫಾರಿನ್ನಿಂದ ಬಂದು 5 ಸ್ಟಾರ್ ಹೋಟ್ಲಲ್ಲಿ ಉಳ್ಕೊಳ್ಳೋದು ಬಿಟ್ಬಿಟ್ಟು ಈ ಹಟ್ಟಿಗೆ ಯಾಕೆ ಬಂದರು? ಕರೆಕ್ಟಾಗಿ ಕೇಳಿದ್ರಿ ಗೌಡ್ರೆ. ನೋಡ್ರೆ, ನಿಮ್ಮ ಕ್ವಶನ್ ತುಂಬ ಸಿಂಪಲ್ ಆಗಿದೆ. ಈ ಸ್ಟಾರ್ ಹೋಟ್ಲಿಗೆ ಹೋದ್ರೆ ಹೋಟ್ಲಿಗೆ ಮಾತ್ರ ಸ್ಟಾರ್ ಇರುತ್ತೆ, ಬಟ್ ನನಗೆ ಬೇಕಾಗಿರೋ ಈ ಸ್ಟಾರ್ ಸಿಗಲ್ವಲ್ಲ. ದಟ್ಸ್ ವೈ ಐ ಆಮ್ ಹಿಯರ್. ಅದು ಲೆಟ್ಸ್ ಗೋ. ಮೋಹದ ಹೆಂಡತಿ ತೀರಿದ ಬಳಿಕ ಮವನ ಮನೆಯ ಹಂಗಿನ್ಯಾಕೋ. ಮೋಹದ ಹೆಂಡತಿ ತೀರಿದ ಬಳಿಕ ಮವನ ಮನೆಯ ಹಂಗಿನ್ಯಾಕೋ. ಸಮಾಧಾನ ಮಾಡ್ಕೊಳ್ಳಿ ಅಣ್ಣಪ್ಪನವ್ರೆ. ಇದನ್ನೆಲ್ಲ ನೋಡಿದ ಮೇಲೂ ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ? ಹಂಗಾರೆ ಸತ್ತೋಗ್ಬಿಡಿ. ಮಧುರವ್ರೆ, ಯಾನೇ ಇವತ್ತು ತಿಂಡಿ ಗಮ್ಮಂತಾದೆ. ಹೌದು ಗೌಡ್ರೆ, ನನ್ನ ಬಾಯ್ ಫ್ರೆಂಡ್ಗೋಸ್ಕರ ತುಪ್ಪ ಹಾಕಿ ಸ್ಪೆಷಲ್ ಚೌಚೌಬಾತ್ ಮಾಡಿದ್ದೀನಿ. ಮಧು, ಯಾವತ್ತಾದ್ರೂ ಒಂದು ದಿನ ನನಗೆ ಈ ತರ ತಿಂಡಿ ಮಾಡ್ಕೊಟ್ಟಿದ್ಯಾ? ಜನ ಸೌಂಡ್ ಬರೋ ಗಂಟೆ ಮಾತ್ರ ಇಷ್ಟಪಡೋದು. ಏನ್ ನಿನ್ ಮಾತಿನ ಅರ್ಥ? ನೀವು ಸೌಂಡ್ ಪಾರ್ಟಿ ಅಲ್ಲ ಅಂತ. ಮಧುರವ್ರೆ, ನೀವು ಸ್ಪೆಷಲ್ ಆಗಿ ಮಾಡಿರೋ ತಿಂಡಿನ ನನಗೂ ಓಸಿ ಕೊಡಿ, ರುಚಿ ನೋಡ್ಬಿಟ್ಟು ಹೆಂಗಿದ್ದು ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಕೊಡ್ತೀನಿ. ಥ್ಯಾಂಕ್ ಯು. ಆದ್ರೆ ನನ್ನ ಬಾಯ್ ಫ್ರೆಂಡ್ ತಿಂದು ಮಿಕ್ಕಿದ್ರೆ. ರೀ ಗೌಡ್ರೆ, ಈ ಮರ್ಯಾದೆ ತಗೊಳ್ಳೋದಕ್ಕೆ ಬಾಯ್ ಬಿಟ್ಟು ತಿಂಡಿ ಕೇಳ್ಬೇಕಿತ್ತ? ಕ್ರಿಶ್ ಬೇಗ ಬಾ, ಟಿಫಿನ್ ರೆಡಿ ಇದೆ. ಬಂದೆ. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಏನು ಸ್ಪೆಷಲು? ನೆನ್ನೆ ಇಡ್ಲಿನ ಈಸ್ಕಿ ಉಪ್ಪಿಟ್ಟು ಮಾಡಿದಾಳೆ. ನಿನ್ನೆ ಮೊನ್ನೆ ತಂಗ್ಳು ತಿನ್ನಕ್ಕೆ ಅವ್ರೆ ನಿಮ್ ತರ ಕೆಲಸ ಮಾಡ್ದೆ ಕೂತಿದಾರ ಅನ್ಕೊಂಡಿದೀರಾ? ಯು ಡೋಂಟ್ ವರಿ ಕ್ರಿಶ್, ನಿನ್ಗೋಸ್ಕರ ತುಪ್ಪ ಹಾಕಿ ಸ್ಪೆಷಲ್ ಚೌಚೌಬಾತ್ ಮಾಡಿದ್ದೀನಿ. ಅಣ್ಣಪ್ಪನವ್ರೆ, ಮಾತಾಡಿ ಮರ್ಯಾದೆ ಕಳ್ಕೋಬೇಕಿತ್ತ? ನೋಡಿ ಗೌಡ್ರೆ, ಒಂದು ದಿನ ಇಷ್ಟು ಪ್ರೀತಿಯಿಂದ ನನಗೆ ಬಡಿಸ್ಲಿಲ್ವಲ್ರಿ? ನನಗೂ ಅಷ್ಟೇ. ಉಪ್ಪಲ್ಲಿ ಒಂದಿನೂ ಇದೇ ಥರ ಬಡಿಸ್ಲಿಲ್ಲ ಅಂದಿ. ಮಧು, ಒಂದು ಸತ್ಯ ಹೇಳ, ನನ್ನ ಲೈಫಲ್ಲೇ ಇಷ್ಟು ಸೂಪರ್ ಆಗಿರೋ ಟಿಫನ್ ಮಾಡೇ ಇರಲಿಲ್ಲ. ಇರೋದ್ನೆಲ್ಲ ನಾಯಿಗೆ ತಿನ್ನಿಸ್ತಾ ಇದ್ರೆ ನೀವೇನು ತಿಂದಾರಿ ಹೇಳಿ? ಅದು ನಮ್ಮ ಮಧುರವ್ರ ಕೈ ರುಚಿನೇ ಹಂಗೆ ಅನ್ನಿ. ಅವ್ರು ಮಾಡೋ ಅಡುಗೆನ ಪ್ರಪಂಚದ ಯಾವ ಸ್ಟಾರ್ ಹೋಟ್ಲಲ್ಲೂ ಮಾಡಲ್ಲ ಅನ್ನಿ. ಅದಕ್ಕೆ ತಾನೇ ನಾನು ಆ ಸ್ಟಾರ್ ಹೋಟ್ಲು ಬಿಟ್ಟು ಈ ಸ್ಟಾರ್ ಕೈ ರುಚಿ ತಿನ್ನಕ್ ಬಂದಿರೋದು. ಇಟ್ಸ್ ಮೈ ಪ್ಲೆಜರ್ ಕ್ರಿಶ್, ನಿನ್ಗೋಸ್ಕರ ಹೊಸ ಹೊಸ ರೆಸಿಪೀಸ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು. ಅದು ನೀನ್ ಯಾಕೆ ನನ್ನ ಜೊತೆ ಫಾರಿನ್ ಬರಬಾರ್ದು? ವೈ ನಾಟ್? ನೀನ್ ಕರೆದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಖಂಡಿತವಾಗ್ಲೂ ಬರ್ತೀನಿ. ಮಧು, ನಮ್ಗೆ ಇಂಡಿಯಾ ಬಿಟ್ಟು ಫಾರಿನ್ ಹೋಗೋ ಪ್ಲಾನ್ ಇಲ್ಲ ಅಂತ ಗೊತ್ತು ತಾನೆ? ನೀವು ಪ್ಲಾನ್ ಮಾಡಿಲ್ಲ, ಬಟ್ ನಾನ್ ಪ್ಲಾನ್ ಮಾಡ್ತಿದ್ದೀನಿ. ನಂಗೆ ನೀವು ಈ ಮನೆ ಎರಡು ಬೋರ್ ಆಗಿದೆ. ಹಂಗಾರೆ ನನ್ನ ಜೊತೆಗೆ ಬಂದ್ಬಿಡಿ. ಅಂದ್ರೆ ನಮ್ಮಟ್ಟಿಗೆ ಬಂದ್ಬಿಡಿ, ಅಲ್ಲಿ ನಿಮ್ನ ಪುಟ್ಮಲ್ಲಿ ಬೇಜಾರಾಗದಾರ ಹತ್ರ ನೋಡ್ಕೊತಾಳೆ ಎಂದಿ. ಬೇಡ ಗೌಡ್ರೆ, ನನ್ನ ನೋಡ್ಕೊಳಕ್ಕೆ ಕ್ರಿಶ್ ಇದ್ದಾನೆ, ನಾನು ಅವನ ಜೊತೆಗೆ ಇರ್ತೀನಿ. ಕ್ರಿಶ್, ನಿಂಗೆ ನೆನ್ಪಿದ್ಯಾ ಕಾಲೇಜ್ ಡೇಸ್ ಅಲ್ಲಿ ಕ್ಯಾಂಟೀನಲ್ಲಿ ಕೂತ್ಕೊಂಡು ತಿಂಡಿ ತಿಂತಿರುವಾಗ ಮಧು ನಂಗೊಂಚೂರು ತಿಂಡಿ ತಿನ್ಸು ಅಂತ ಹಠ ಮಾಡ್ತಿದ್ದೆ. ಆಗ ನಂಗೆ ಸಿಟ್ಟು ಬಂದು ನಿನ್ ತಲೆಗೆ ಮೊಟಕ್ತಿದ್ದೆ. ನಿಜ, ಆ ಪೇನು ನನ್ಗೆ ಇವಾಗ್ಲೂ ಇದೆ. ಸಾರಿ, ಇಲ್ಲಿದೆ. ಒಳ್ಳೆ ಕೆಲಸ ಮಾಡಿದ್ಯಾ ಮಧು. ಅದಕ್ಕೆ ಅವತ್ ಕೊಟ್ಟು ನೋವನ್ನ ಮರ್ಸಕ್ಕೆ ಇವತ್ತು ನಾನೇ ನಿಂಗೆ ತಿಂಡಿ ತಿನ್ನಿಸ್ತೀನಿ. ಯಾವುದೇ ಕಾರಣಕ್ಕೂ ತಿಂಡಿ ತಿನ್ನಿಸ್ಬೇಡಿ, ಆಮೇಲೆ ನನಗೆ ನೋವಾಗ್ಬಿಡ್ತದೆ. ಇವನಗ್ ತಿಂಡಿ ತಿನ್ಸಿದ್ರೆ ನಿಮಗೆ ಯಾಕೆ ನೋವಾಗುತ್ತೆ? ನನಗೆ ತಿನ್ನಿಸ್ತಿಲ್ವಲ್ಲ ಅಂತ. ಅಂದ್ರೆ ಅಣ್ಣಪ್ಪನವ್ರಿಗೆ ತಿನ್ನಿಸ್ತಿಲ್ವಲ್ಲ ಅಂತ. ಮಧುರವ್ರೆ, ಇಷ್ಟು ದಿನ ಆಗದೆ ಒಂದಿನ ಏನಾದ್ರು ಅಣ್ಣಪ್ಪನವ್ರಿಗೆ ತಿಂಡಿ ತಿನ್ಸಿದ್ರೆ, ಈಗ ಇವ್ರ ಮುಂದೆ ಇವನಿಗೆ ತಿಂಡಿ ತಿನ್ಸಿದ್ರೆ ಇವ್ರ ಮನ್ಸು ಒಡೆದು ಚೂರು ಚೂರು ಆಗ್ಬಿಡಲ್ವಾ? ಕರೆಕ್ಟಾಗಿ ಹೇಳಿದ್ರಿ ಗೌಡ್ರೆ, ನೀವೊಬ್ಬರೇ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು. ಹಠ ಛಲ ಇಲ್ದಿರೋ ಮನ್ಸು ಒಡೆದ್ರೆ ನಾನ್ ಕೇರ್ ಮಾಡಲ್ಲ. ನೀನ್ ತಿನ್ನು ಕ್ರಿಶ್. It hurts, bro. ಮಧು, ಇದನ್ನೇನ್ ಮನೆ ಅನ್ಕೊಂಡಿದ್ಯಾ ಲಾಫಿಂಗ್ ಕ್ಲಬ್ ಅನ್ಕೊಂಡಿದ್ಯಾ? ಲಾಫಿಂಗ್ ಕ್ಲಬ್ ಅನ್ಕೊಂಡಿಲ್ಲ,
ಬಟ್ ಈ ಮನೇನ ಲಾಫಿಂಗ್ ಕ್ಲಬ್ ಮಾಡ್ಕೊಂಡಿದ್ದೀನಿ. ಮಿಸ್ಟರ್ ಜಾನಿ. ಜಾನಿ. ಸಾರಿ ಜಾನಿ, ಒಂದು ಕ್ವಶನ್ ಕೇಳಲ್ಲ? ಕೇಳಿ. ಗಂಡಸಾಗಿ ಮನೇಲಿ ಇರ್ತಿರಲ್ಲ, ಬೇಜಾರಾಗಲ್ವಾ? ನನ್ ಮನೇಲಿ ನಾನಿದ್ರೆ ನನ್ಗೆ ಯಾಕೆ ಬೇಜಾರಾಗ್ಬೇಕು? ಜಾನಿ, ಅವ್ರು ಹೇಳಿದ್ ಹಾಗಲ್ಲ. ಕೆಲ್ಸ ಮಾಡ್ದೆ ಮನೇಲಿ ನಾಲಾಯಕಾಗಿ ಯಾಕೆ ಕೂತಿದ್ದೀರಾ ಅಂತ. ಮಧುರ ಅವ್ರೆ, ಗಂಡ ಹೆಂಡ್ರ ವಿಷಯನ ಥರ್ಡ್ ಪಾರ್ಟಿ ಮುಂದೆ ಹೇಳಬಾರ್ದು. ಗೌಡ್ರೆ, ನೀವು ಮೂರನೇವ್ರು ಅನ್ನೋದನ್ನ ಮರ್ತು ಬಿಟ್ರಾ? ಮಧುರ ಅವ್ರೆ, ನನ್ನೇ ಥರ್ಡ್ ಪಾರ್ಟಿ ಅನ್ಬಿಟ್ರಿ. ಈಗ ಅಂದಾಗೋಗ್ಬಿಟ್ಟಿದೆ, ನೀವೆಷ್ಟು ಬೇಜಾರು ಮಾಡ್ಕೋಬೇಕು ಅಷ್ಟು ಮಾಡ್ಕೊಂಬಿಡಿ. ಮಧು, ನಾನೇನಾದ್ರು ಸ್ವಲ್ಪ ಪರ್ಸ್ನಲ್ ಮಾತಾಡ್ಬೇಕು. ಅದಕ್ಕೇನಂತೆ ಕ್ರಿಶ್, ಮಾತಾಡು. ಪರ್ಸ್ನಲ್ ಅಂತ ಹೇಳಿದೆ. ಓಕೆ, ಅರ್ಥ ಆಯ್ತು. ನಿಮ್ಮಿಬ್ರಿಗೆ ಅರ್ಥ ಆಗಿಲ್ವಾ? ನಮಗೂ ಹೊಸ ಇಂಗ್ಲಿಷ್ ಬರ್ತದೆ ನೀ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಕನ್ನಡದಲ್ಲಿ ಹೇಳಿದ್ದು. ಅರ್ಥ ಆದ್ಮೇಲೂ ಯಾಕೆ ಇಲ್ಲೇ ಇದ್ದೀರಾ? ಶಟ್ ಯುವರ್ ಮೌತ್ ಆ್ಯಂಡ್ ಗೆಟ್ ಲಾಸ್ಟ್. ಹಲೋ, ನಾನೀಗ ಇಂಗ್ಲೀಷಲ್ಲಿ ಹೇಳಿದ್ದು. ಕ್ರಿಶ್, ನೀನೇನೋ ಪರ್ಸ್ನಲ್ ಆಗಿ ಮಾತಾಡ್ಬೇಕು ಅಂತಿದ್ದೆ, ಅದೇನು ಅಂತ ಹೇಳು. ಮಧು, ನಾನು ಕಾಲೇಜಲ್ಲಿ ನೀನು ಹಿಂದೆ ಸುತ್ತಿ ಸುತ್ತಿ ತಲೆ ಸುತ್ತು ಬಂದು ಕೆಳಗೆ ಬಿದ್ದು ಹೃದಯದಲ್ಲಿ ವಾಸಿ ಆಗದಷ್ಟು ದೊಡ್ಡ ಗಾಯ ಆಗೋಗ್ಬಿಟ್ಟಿದೆ. ಈಗ ಅದನ್ನೆಲ್ಲ ಯಾಕೆ ನೆನ್ಸ್ಕೊತಿದ್ಯಾ? ಜಸ್ಟ್ ಲೀವ್ ಇಟ್. ಬಟ್ ಐ ಲವ್ ಇಟ್. ಮಧು, ನಾನೇನೋ ನಿನ್ನ ಹತ್ರ ಕೇಳ್ತೀನಿ, ನಡ್ಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡು. ಅದೇನು ಅಂತ ಕೇಳು, ನಾನು ನಡೆಸ್ಕೊಡ್ತೀನಿ. ಇದು ನಿನ್ನ ಹೃದಯಕ್ಕೆ ಸಂಬಂಧಪಟ್ಟ ವಿಷಯ. ನೀನು ನಡ್ಸ್ಕೊಡ್ತೀನಿ ಅಂತ ಮಾತು ಕೊಡು, ಆಮೇಲೆ ನಾನು ಕೇಳ್ತೀನಿ. ಸರಿ, ನೀನೇನೇ ಕೇಳಿದ್ರು ನಡೆಸ್ಕೊಡ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ಏನಾಯ್ತ್ರಿ? ಯಾಕ್ರಿ ಈಗ ಹೇಳ್ತಿದ್ದೀರಾ? ಅಣ್ಣಪ್ಪನವ್ರೆ, ಮಧುರ ಅವರು ಅವನ ಜೊತೆಗಿರೋದನ್ನ ನೋಡ್ತಾ ಇದ್ರ ಖಾಲಿ ಆಗಿರೋ ಕೇರ್ ಎಷ್ಟು ನಮಗೆ ಬಿದ್ದು ಸತ್ತೋಗ್ಬಿಡ್ಬೇಕು ಅನಿಸ್ತಾ ಇದೆ. ಗೌಡ್ರೆ, ಮಧು ನನ್ನ ಹೆಂಡ್ತಿನೋ ನಿಮ್ಮ ಹೆಂಡ್ತಿನ್ರಿ? ಅಣ್ಣಪ್ಪನವ್ರೆ, ಎಂತ ಮಾತು ಅಂತ ಆಡ್ತಾ ಇದ್ರಿ, ಈಗ ಯಾಕೆ ಅನುಮಾನ? ಮತ್ತಿನ್ನೇನ್ರಿ? ನಾನೇ ಅವಳ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊತಿಲ್ಲ, ನೀವ್ ಯಾಕ್ರಿ ತಲೆ ಕೆಡ್ಸ್ಕೊತೀರಾ? ಅಣ್ಣಪ್ಪನವ್ರೆ, ಮಧುರ ಅವರು ನಿಮಗೆ ಎಂಡ್ರಾದ್ಮೇಲೆ ನನಗೂ ಎಂಡ್ರ ತರ ತಾನೆ. ಗೌಡ ಅಣ್ಣಪ್ಪನವ್ರೆ, ನಾ ಎವಳದ್ ನಾವು ಕೇಳಿಸ್ಕೊಳ್ಳಿ, ಸರಿಕ್ಕಂತ ಮ್ಯಾಲ ಕೇರ್ ಬಿಡ್ಬೇಡಿ. ನೋಡಿ, ನನಗೂ ಎಂಡ್ರವಳೆ, ಎಂಡ್ರದವ ಗಂಡನ ಕಣ್ಣನ ಮುಂದೆ ಬ್ಯಾರೆಯವ್ರ ಜೊತೆಗೆ ಮಾತಾಡೋದು ಓಡಾಡೋದು ಮಾಡಿದ್ರೆ ಎಷ್ಟು ಕುರಿತದಂತ ನನಗೂ ಗೊತ್ತಾಯ್ತದೆ ಎಂದಿ. ಏನ್ ಮಾಡ್ಬೇಕು ಅಂತೀರಿ ಗೌಡ್ರೆ? ಅದು ನನಗೂ ಗೊತ್ತಾಯ್ತಲ್ಲ ಅಣ್ಣಪ್ಪನವ್ರೆ. ಗೌಡ್ರೆ, ಈ ಸಮಸ್ಯೆಗೆ ಪರಿಹಾರ ಸಿಗ್ಬೇಕು ಅಂದ್ರೆ ಆ ಕ್ರಿಶ್ಗೆ ಚೆನ್ನಾಗಿ ಬಾರಿಸ್ಬೇಕು. ಅಣ್ಣಪ್ಪನವ್ರೆ, ತಪ್ಪು ಮಾಡ್ತಾ ಇದಾರಿ. ಒಡೆಯೋದ್ರಿಂದ ಬಡಿಯೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಇನ್ನೇನ್ ಮಾಡ್ಬೇಕು ಅಂತೀರಿ ಗೌಡ್ರೆ? ನನಗೂ ಗೊತ್ತಾಯ್ತಾ ಇಲ್ಲ ಅಣ್ಣಪ್ಪನವ್ರೆ. ಆದ್ರೂ ಮಧು ಹೀಗ್ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಾನು ಅಂದ್ಕೊಂಡಿರ್ಲಿಲ್ಲ. ಐ ಲೈಕ್ ಇಟ್. ಎಷ್ಟು ಚಂದ ಹಸು ಕೂಸುಗಳ ನಮ್ಮನೆ ಅಳ್ತಾ ಇದ್ದೀರಪ್ಪ. ಇದೇ ನಮ್ಮನೆ ಇನ್ನೊಂದ್ಸಲ ಹತ್ತು ನನ್ನ ಕಿವಿಯನ್ನು ಪಾವನ ಮಾಡಿ. ನೀವು ಸ್ವಲ್ಪ ಸೆಂಟ್ರಿಗೆ ಬನ್ನಿ. ಅಲ್ಲಿ 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 ಅಲ್ಲಿ. I like it. I like it. Have it. Why? ಎಂತದೆ ಕೊಡೋದು? ನಿನ್ನ ಕೆನ್ನೆ ಮೇಲೆ ಸೊಳ್ಳ ಕೂತಿತ್ತು, ಅದಕ್ಕೆ ವಾಡ್ದು. ಐ ಲೈಕ್ ಇಟ್. ಈ ಕೋಮಲವಾದ ಕೆನ್ನೆಯ ಮೇಲೆ ಸೊಳ್ಳೆ ಕೂತ ಕಚ್ಚಿತಿದ್ರೆ ನಿನಗೆ ಖುಷಿ ಆಗ್ತದೆ. ಎಂತದೆ ಕೊಡೋದು? ಯಾವನೇ ಅಪುರ್ಮೆಂಟ್ಲು ರಾಕಿ, ನೋಡು, ಮೊದಲೇ ನಮ್ಮ ತಲೆ ಕೆಟ್ಟೋಗಿದೆ, ನೀನು ಇನ್ನೂ ತಲೆ ಕೆಡಿಸ್ಬೇಡ, ಸುಮ್ಮನೆ ಜಾಗ ಖಾಲಿ. ನಿಮ್ಗೆ ಎಂತ ಸಮಸ್ಯೆ ಆಗಿದೆ ಅಂತೇಳಿ ನನಗೆ ಗೊತ್ತಾಗೋವರೆಗೂ ನಾನು ಇಲ್ಲಿಂದ ಜಾಗ ಖಾಲಿ ಮಾಡೋದಿಲ್ಲ. ಯಾವ ಕಲ್ಟಿವೇಟ್ರು ಬೀದ ಸುತ್ಕೊಂಡ್ರೆ ನಿನ್ನಂತ ನಮ್ಮ ಸಮಸ್ಯೆ ಹೇಳ್ಕೊಂಡ್ರೆ ಉಪಯೋಗ ಇಲ್ಲ. ಬಿಡು ಗಾಡ್ಯ. ಉಪಯೋಗವಿಲ್ಲ ಅನ್ನೋದು ಗೊತ್ತಿದ್ದ ಮೇಲೆ ಕೂಡ ನೀವು ಗಂಡಸರಾಗಿ ಮತ್ತೊಬ್ಬರು ಅಳಿಸೋದು ಬಿಟ್ಟು ನೀವೆಂತದೇ ಕಲ್ತಿದ್ದೀರ ಅನ್ನೋದು ನನಗೆ ಗೊತ್ತಾಗಬೇಕು. ಇದು ನನ್ನ ಆಜ್ಞೆ ಆಜ್ಞೆ ಆಜ್ಞೆ. ಎಷ್ಟು ಬಸ್ ನಾವು ಹೆಂಡತಿಗೋಸ್ಕರ ಊರು ಬಿಟ್ಟು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದೀವಿ. ನಮ್ಮ ನೋವನ್ನ ನಿನ್ನ ಹತ್ರ ಹೇಳ್ಕೊಳ್ಳೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಈಗ ಪ್ರಾಬ್ಲಮ್ ಹೆಂಡತಿ ಅನ್ನೋದು. ನಿಮ್ಮ ಹೇಳ್ರೆ ನಿಮ್ಮನ್ನ ಬಿಟ್ಟೆ ಅಂತ ನಿಮಗೆ ಚೊಂಬು ಕೊಟ್ರ? ಓ ಅಣ್ಣಪ್ಪನವ್ರೆ, ಇವನ್ನ ಹಿಂಗೆ ಬಿಟ್ರೆ ಮಧುರ ಅವರು ನಿಮ್ಮನ್ನ ಬಿಟ್ಟು 1 ವರ್ಷ ಆಯ್ತು ಅಂತ ಊರಿಗೆಲ್ಲ ಡಂಗೂರ ಸಾರ್ ಬಿಡ್ತಾನೆ. ಈಗ ಏನ್ ಮಾಡೋಣ ಅಂತೀರ ಗೌಡ್ರೆ? ಡ್ಯಾನ್ಸ್. ಮಸಾಜ್ ಪಾರ್ಲರಿಗೆ ಹೋಗ್ಬೇಕಂತ ಇದ್ದೆ, ಎಲ್ಲ ಮಸಾಜ್ ನೀವೇ ಮಾಡಿಬಿಟ್ರಿ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್. ಚೋರಿಯಾಗಿದೆ ನನ್ನ ದಿಲ್, ಕಳೆದುಕೊಳ್ಳೋದೆ ಒಂದು ಚೋರಿಯಾಗಿದೆ ನನ್ನ
ನನ್ನದಿಲ್ ಕಳೆದುಕೊಳ್ಳೋದೆ ಒಂದು ಯಾಕೆ ಕಿರ್ಚ್ಕೊತಾ ಇದ್ದೀನಿ? ಯಾವುದೋ ಒಂದು ಕೆಟ್ಟ ಕನ್ಸು ಬಿದ್ದು ಬಿಡ್ತು ಕಮ್ಮೆ. ಅಂತದೇನ್ ಕೆಟ್ಟ ಕನ್ಸು? ಕಾಗ ಕರೆಂಟ್ ಹೊಡೆದು ಸತ್ತೋಗ್ಬಿಡ್ತೀವಿ ಕಮ್ಮೆ. ಹಾಗೆ ಕರೆಂಟ್ ಸತ್ತೋದ್ರೆ ನೀವೇ ಕಿರ್ಚ್ಕೊಂಡ್ರಿ? ಸತ್ತೋದ್ ಕಾಗ ನನ್ ಕಚ್ಚಕ್ ಬಂದ್ಬಿಟ್ಟಿತ್ತು. ಅಲ್ಲ ಬಾಬಣ್ಣ, ಸತ್ತೋಗಿರೋಕ್ಕಾಗಿ ನಿಮ್ಗೇನ್ ಕಚ್ಚಕ್ ಬಂದದು? ತೊಂದ್ರೆ ಇಲ್ಲ, ಜಾಣೆ ಆಗ್ಬಿಟ್ಟಿದೆ. ಅಯ್ಯ ಕಟ್ಕೊಂಡಿರ್ತದೆ, ದಯ್ಯ ಕಚ್ಚಕ್ ಬಂದಿತ್ತು ಕಮ್ಮೆ. ಬಾಬಣ್ಣ ನಿಮ್ಗೇನು ಅನಿಲ್ವಾ? ನನ್ಗೆ ಏನೂ ಆಗಿಲ್ಲ, ಸದ್ಯಕ್ಕೆ ಗಂಟ್ಲು ಒಣಗೋಗ್ಬಿಟ್ಟದೆ. ಕುಡಿಯೋಕೋಸಿ ನೀರು ತಕೊಂಬೋಗಮ್ಮೆ.